ಈ ಪಾಡ್ಗಳು ಎರಡು ಬಯೋರಿಯಾಕ್ಟರ್ಗಳಿಗೆ ಕನೆಕ್ಟ್ ಆಗಿರುತ್ತವೆ. ಇವುಗಳಲ್ಲಿ ಒಂದರಲ್ಲಿ ಬೇಬಿಗೆ ಬೇಕಾದ ನ್ಯೂಟ್ರಿಯೆಂಟ್ಸ್ ಮತ್ತು ಆಕ್ಸಿಜನ್ ಇರುತ್ತೆ. ಮಗು ತಾಯಿಯ ಗರ್ಭದಲ್ಲಿ ಇರುವಾಗ ಒಂದು ಕರುಳಿನ ಮುಖಾಂತರ ತಾಯಿಗೆ ಕನೆಕ್ಟ್ ಆಗಿರುತ್ತೆ. ಅದರಿಂದಲೇ ಮಗುವಿಗೆ ಬೇಕಾದ ನ್ಯೂಟ್ರಿಯೆಂಟ್ಸ್ ಮತ್ತು ಆಕ್ಸಿಜನ್ ಹೋಗ್ತಾ ಇರುತ್ತೆ. ಆ ಬೇಬಿಗೆ ಒಂದು ಆರ್ಟಿಫಿಷಿಯಲ್ ತಾಯಿ ಕರುಳು ಇರುತ್ತೆ. ಇದರಿಂದ ಈ ನ್ಯೂಟ್ರಿಯೆಂಟ್ಸ್ ಹೋಗುತ್ತೆ ಮತ್ತು ತಾಯಿಯ ಗರ್ಭದಲ್ಲಿ ಮಗುವಿನ ಸುತ್ತ ಒಂದು ಫ್ಲೂಯಿಡ್ ಇರುತ್ತೆ. ಅಂತ ಫ್ಲೂಯಿಡ್ ನ ಕೂಡ ಈ ಪಾಡ್ ನಲ್ಲಿ ತುಂಬಿಸ್ತಾರೆ. ಅದರಲ್ಲಿ ಹಾರ್ಮೋನ್ಸ್, ಗ್ರೋತ್ ಫ್ಯಾಕ್ಟರ್ಸ್, ಆಂಟಿಬಾಡೀಸ್ ಇರುತ್ತೆ. ಎರಡನೇ ಬಯೋರಿಯಾಕ್ಟರ್ ಬೇಬಿಯಿಂದ ಬರೋ ವೇಸ್ಟ್ ನ ಕಲೆಕ್ಟ್ ಮಾಡುತ್ತೆ ಮತ್ತು ಅದನ್ನ ಮತ್ತೆ ರೀಸೈಕಲ್ ಮಾಡುತ್ತೆ. ಇದರಲ್ಲಿ ಬೆಳೆಯುವ ಮಗುವಿಗೆ ಪ್ಲಸ್ ಪಾಯಿಂಟ್ ಏನಂದ್ರೆ ಮಗುವನ್ನ ಎವ್ರಿ ಸೆಕೆಂಡ್ ಸೆನ್ಸಾರ್ಗಳು ಮಾನಿಟರ್ ಮಾಡ್ತಾನೆ ಇರುತ್ತೆ. ಮಗುವಿನ ಹಾರ್ಟ್ ಬೀಟ್ ಯಾವ ರೀತಿ ಇದೆ, ಯಾವ ರೀತಿ ಉಸಿರಾಡ್ತಾ ಇದೆ, ಯಾವ ರೀತಿ ಬೆಳೀತಾ ಇದೆ ಅಂತ. ಈ ಪಾಡ್ ಪಕ್ಕದಲ್ಲೇ ಇರೋ ಡಿಸ್ಪ್ಲೇ ನಲ್ಲಿ ಆ ಮಗುವಿನ ಪೂರ್ತಿ ಡೇಟಾ ಕಾಣಿಸ್ತಾ ಇರುತ್ತೆ. ಆ ಡೇಟಾವನ್ನ ಮಗುವಿನ ತಂದೆ ತಾಯಿ ಕೂಡ ತಮ್ಮ ಸ್ಮಾರ್ಟ್ ಫೋನ್ ನಲ್ಲಿ ನೋಡಬಹುದು. ಆ ಆಪ್ ನಲ್ಲಿ ಆ ಮಗುವಿನ ಹೈ ರೆಸಲ್ಯೂಷನ್ ಪಿಕ್ಚರ್ ಕೂಡ ಕಾಣಿಸ್ತಾ ಇರುತ್ತೆ. ಆ ಮಗು ಯಾವ ರೀತಿ ಬೆಳೀತಾ ಇದೆ ಅಂತ. ಮಗುವಿಗೆ ಗರ್ಭದಲ್ಲಿ ಇರುವಾಗಲೇ ಶಬ್ದವನ್ನ ಕೇಳುವ ಅಬಿಲಿಟಿ ಇರುತ್ತೆ. ಆ ಪಾಡ್ ನಲ್ಲಿ ಬೆಳೀತಾ ಇರುವಾಗಲೇ ಆ ಮಗು ತನ್ನ ತಾಯಿಯ ಹಾಡುಗಳನ್ನ ಕೇಳಬಹುದು. ತಮ್ಮ ತಾಯಿ ಮೊಬೈಲ್ ನಲ್ಲಿ ಹಾಡುಗಳನ್ನ ಹಾಡಿ ಆ ಮಗುವಿಗೆ ಕೇಳಿಸಬಹುದು. ಮಗು ಹುಟ್ಟಿದ ಮೇಲೆ ತನ್ನ ತಾಯಿಯ ವಾಯ್ಸ್ ನ ಗುರುತಿಸುತ್ತೆ ಮತ್ತು ಆ ವಾಯ್ಸ್ಗೆ ಅಟ್ರಾಕ್ಟ್ ಆಗುತ್ತೆ. ಅದೇ ರೀತಿ ಆ ಮಗುವಿಗೆ ಬೇರೆ ಬೇರೆ ರೀತಿಯ ಮ್ಯೂಸಿಕ್ ಕೂಡ ಕೇಳಿಸಬಹುದು. ಗರ್ಭದಲ್ಲಿ ಇರುವಾಗಲೇ ಒಂದು ವೈರ್ಲೆಸ್ ಸೂಟ್ ನ ಕೂಡ ಅವರಿಗೆ ಕೊಡ್ತಾರೆ. ಆ ಸೂಟ್ ಏನ್ ಮಾಡುತ್ತೆ ಅಂದ್ರೆ ಬೇಬಿ ಯಾವಾಗ ಒದಿಯೋಕೆ ಕೈ ಅಲುಗಾಡಿಸೋಕೆ ಸ್ಟಾರ್ಟ್ ಮಾಡುತ್ತೋ